ಇವರು ಒಟ್ಟಿಗೆ ಇಬ್ಬರ ಜೊತೆಗೆ ಆಟ ಆಡುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಒಟ್ಟಿಗೆ ಇಬ್ಬರ ಜೊತೆಗೆ ಆಟ ಆಡೋದ್ರಿಂದ ಒಬ್ಬ ವ್ಯಕ್ತಿ ಸುಸ್ತಾದ ನಂತರ ಇನ್ನೊಬ್ಬ ವ್ಯಕ್ತಿ ಜೊತೆ ಶುರು ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಉದ್ದೇಶದಿಂದಲೇ ಸ್ನೇಹಿತರೆ ಇಬ್ಬರ ಜೊತೆಗೆ ಆಟ ಆಡಲು ನಿರ್ಧರಿಸಿದ್ದಾರೆ. 30 ನಿಮಿಷ ಸತತವಾಗಿ ಆಟ ಆಡ್ಬೋದು. ಇಂತಹ ಅವಕಾಶ ಸಿಕ್ಕರೆ ಖಂಡಿತ ಬಿಡೋದಿಲ್ಲ ಎಂದು ಇವರು ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ. ಹೆಸರು ಬಂದ್ಬಿಟ್ಟು ಸುನೀತಾ ಅಂತ. ಹೆಚ್ಚಿನ ಸಮಯದವರೆಗೆ ಎಂಜಾಯ್ ಮಾಡಲು ಆಗುತ್ತಿಲ್ಲ. ಅದಕ್ಕೆ ಸ್ನೇಹಿತರೆ ಸುನೀತಾ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸ್ಥಳ ಬಂದ್ಬಿಟ್ಟು ಹಾವೇರಿ ಜಿಲ್ಲೆಯ ಬ್ಯಾಡಗಿಯಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸುನೀತಾ ಅವರ ಹತ್ತಿರ ಸ್ನೇಹಿತರೆ ವೋಕ್ಸ್ ವ್ಯಾಗನ್ ಗೋಲ್ಫ್ GTI ಒಂದು ಒಳ್ಳೆ ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಮುಂದೆ ಬನ್ನಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಕುಟುಂಬದಿಂದ ದೂರ ಇರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಇವಳ ಕೆಲಸ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಬಾಡಿಗೆ ಮನೆಯಲ್ಲಿ ಬೇರೆ ಅವರನ್ನು ಕರೆಸಿಕೊಳ್ಳಲು ಈಕೆ ಕೈಯಿಂದ ಆಗುತ್ತಿಲ್ಲ. ಯಾಕೆಂದರೆ ಮನೆ ಮುಂದೆ ಕ್ಯಾಮ್ರಾಸ್ ಇರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಬಾಡಿಗೆ ಮನೆಗೆ ಅಪರಿಚಿತ ವ್ಯಕ್ತಿಯನ್ನು ಕರೆಸಿಕೊಳ್ಳಲು ಆಗೋದಿಲ್ಲ ಎಂದು ನೇರವಾಗಿ ಮಾಹಿತಿ ತಿಳಿಸಿದ್ದಾರೆ. ಸೊ ಅದಕ್ಕೆ ಹೊರಗಡೆ ಭೇಟಿ ಆಗಬೇಕು ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ವೋಕ್ಸ್ ವ್ಯಾಗನ್ ಗೋಲ್ಫ್ GTI ಒಂದು ಕಾರ್ ಇರುತ್ತೆ. ಒಂದು ವೇಳೆ ನೀವು ಬೆಂಗಳೂರಿಗೆ ಬಂದರೆ ಇದೇ ಕಾರಲ್ಲಿ ಬಂದು ಭೇಟಿ ಆಗುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಈಕೆ ಬರುವಂಥ ಒಂದು ವೋಕ್ಸ್ ವ್ಯಾಗನ್ ಗೋಲ್ಫ್ GTI ಕಾರ್ನ ಒಂದು ಬಾಡಿ ಡಿಸೈನ್ ನೋಡೋದಾದರೆ 5 ಡೋರ್ ಹೊಂದಿರತಕ್ಕಂಥ ಒಂದು ಬೆಸ್ಟ್ ಕಾರ್ ಆಗಿರುತ್ತೆ. ಏರೋಡೈನಮಿಕ್ ಡಿಸೈನ್ ಹೊಂದಿರುತ್ತೆ. ಅದೇ ರೀತಿ ಇದರ ಒಂದು ಗ್ರಿಲ್, ಫ್ರಂಟ್ ಸೈಡ್ ಗ್ರಿಲ್ ಬಂದುಬಿಟ್ಟು ಹಾನಿಕೊಂಬು ಒಂದು ಟೈಪ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ LED ಹೆಡ್ಲೈಟ್ಸ್ ಇರುತ್ತೆ. ಆ್ಯಂಡ್ ಇದರ ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಡೋಲ್ ಎಕ್ಸಾಸ್ಟ್ ಒಂದು ಇಲ್ಲಿ ಹೌಸ್ ನೋಡ್ಬೋದು. ಒಟ್ಟಾಗಿ ಸ್ನೇಹಿತರೆ ನೋಡೋದಕ್ಕೆ ಒಂದು ಬೋಲ್ಡ್ ಲುಕ್ ಹೊಂದಿರುತ್ತೆ. ಆ್ಯಂಡ್ ಅದೇ ರೀತಿ ಇದರ ಒಂದು ಫುಲ್ ಲೆಂತ್ ಬಂದುಬಿಟ್ಟು 4268 ಆಗಿರುತ್ತೆ. ಆ್ಯಂಡ್ ವಿಡ್ತ್ ಬಂದುಬಿಟ್ಟು 1799 mm ಆಗಿರುತ್ತೆ. ಹೈಟ್ ಬಂದುಬಿಟ್ಟು 1442 mm ಆಗಿರುತ್ತದೆ ಸ್ನೇಹಿತರೆ. ಈ ಒಂದು ವೋಕ್ಸ್ ವ್ಯಾಗನ್ ಗೋಲ್ಫ್ GTI ಕಾರಲ್ಲಿ ಸ್ನೇಹಿತರೆ 2.0 ಲೀಟರ್ಸ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ನೋಡ್ಬೋದು. ಇದರ ಒಂದು ಪ್ರೊಡ್ಯೂಸಿಂಗ್ ಪವರ್ ಬಂದುಬಿಟ್ಟು ಇಲ್ಲಿ 220 HP ವರೆಗೆ ಇರುತ್ತೆ. ಅದರ ಜೊತೆಗೆ 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದರಲ್ಲಿ ನೋಡ್ಬೋದು. ಮುಖ್ಯವಾಗಿ ಸ್ನೇಹಿತರೆ ಇದರ ಒಂದು ಫ್ರಂಟ್ ಲುಕ್ ಮತ್ತು ಬ್ಯಾಕ್ ಲುಕ್ ನೋಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಈ ಒಂದು ಕಾರ್ ನೀವು ನೋಡಿದ ತಕ್ಷಣ ನೀವು ತುಂಬ ಸುಲಭವಾಗಿ ಇವರನ್ನು ಗುರುತಿಸ್ಕೊಳ್ಬೋದು. ಸೊ ಹಾಗಾಗಿ ವೋಕ್ಸ್ ವ್ಯಾಗನ್ ಗೋಲ್ಫ್ GTI ಒಂದು ಕಾರ್ನ ಒಂದು ಫ್ರಂಟ್ ಲುಕ್ ಆಗಿರಲಿ ಬ್ಯಾಕ್ ಲುಕ್ ಆಗಿರಲಿ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಒಳ್ಳೆಯ ಅವಕಾಶವಿದೆ. ಸೊ ಅನಿಸಿಕೆ ತಿಳಿಸಿ.